ಏನೇ ಏನೋ ಹೇಳ್ತಿದ್ದಲ್ಲ ಮಧ್ಯಾಹ್ನ ಏನೋ ಮಾಡ್ದ ಅಂತ. ನಿನ್ ಮಗ ನೀನ್ ಏನ್ ಮಾಡ್ದ ಗೊತ್ತಾ? ಮಲ್ಕೊಂಡಿದ್ದ ಅನ್ಬಿಟ್ಟು ನಾನು ಕಾಫಿ ಕುಡಿ ತರೋಣ ಅಂತ ಹೋಗಿದ್ದೆ, ಕಾಫಿ ಕಾಯ್ಸೋಣ ಅಂತ. ನೀನ್ ಏನ್ ಮಾಡ್ದ ಕೇಳಿ? ಏನ್ ಮಾಡ್ದ ಮನೆ? ಬೆಡ್ಶೀಟ್ ಹೊಚ್ಕೊಂಡು ಚೋಚೋ ತಿಂದ. ನೋಡಿ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಆಯ್ತು, ಆಮೇಲೆ ಓಹೋ ನಾನು ಮಲಗಿದ್ದಾರೆ ಅನ್ಬಿಟ್ಟು ಕಾಫಿ ಪುಡಿ ತರಕ್ ಹೋದ್ರೆ ನಾನ್ ಬರೋಸಲ್ ಎದ್ದಿ ಚೋಚೋ ತಗೊಂಡು ಬೆಡ್ಶೀಟ್ ಹಚ್ಕೊಂಡು ಚೋಚೋ ತಿಂದಿದ್ದಾನೆ. ಫುಲ್ಲು ಖಾಲಿ ಮಾಡಿದಾನೆ ಚೋಚೋನ. ಚೋಚೋ ಚೆನ್ನಾಗಿತ್ತಾ? ನಿಮ್ಮ ಅಪ್ಪನೂ ಹಂಗೆಯ ಬೆಡ್ಶೀಟ್ ಹಚ್ಕೊಂಡು ಹಪ್ಳ ತಿಂತಿದ್ದಂತೆ ನಿಮ್ಮಪ್ಪ. ಇಲ್ಲ ಸರ್, ವಿಡಿಯೋ ಮಾಡಿದೀನಿ ಅವ್ನು ಹೆಂಗ್ ತಿಂದಿದ್ದಾನೆ ಅಂತ. ನೋಡಿ ವಿಡಿಯೋ ಮಾಡಿದೀನಿ, ತೋರಿಸ್ತೀನಿ ನೋಡಿ. ಏನ್ ಮಾಡ್ತಿದ್ಯಾ? ರಗ್ಗೋಸ್ಕೊಂಡು ಚೋಚ ತಿಂತಿದ್ಯಾ ನೀನು? ನೋಡಿ ಸ್ನೇಹಿತರೆ, ನನ್ ಮಗ ಮಾಡಿರೋದನ್ನ. ನಾವು ಚಿಕ್ಕ ಏಜಲ್ಲಿ ರಗ್ಗೊಚ್ಕೊಂಡು ಹಪ್ಳ ತಿಂತಿದ್ದೆ. ಈಗ್ಲೂ ನಮ್ಮಮ್ಮ ಹೇಳ್ತಾ ಇರ್ತಾರೆ ಅವ್ರ ಹತ್ರ, ಈಗ ನನ್ ಮಗ ಚೇಷ್ಟೆ ಮಾಡೋದೆಲ್ಲ ನೋಡ್ಬಿಟ್ಟು ನಿಮ್ಮಪ್ಪನೂ ಹಿಂಗೇನೆ ಮಾಡ್ತಿದ್ದು ಅಂತ. ಅವ್ರ ಅಜ್ಜಿನೂ ಅಂತಿದ್ರಂತೆ, ನಿಮ್ಮಪ್ಪನೂ ಹಿಂಗೆ ಮಾಡ್ತಿತ್ತು, ರಗ್ಗೊಚ್ಕೊಂಡು ಹಪ್ಳ ತಿಂತಿದ್ದ ತಗೊಂಡೋಗ್ಬಿಟ್ಟು ಗೊತ್ತಾಗದಂಗೆ. ಹಂಗೆ ರಗ್ಗೊಚ್ಕೊಂಡ್ಬಿಟ್ಟು ಹಪ್ಳ ಬಾಯಿ ಬಿಟ್ರೆ ಸೌಂಡ್ ಬರುತ್ತೆ ಅನ್ಬಿಟ್ಟು ಬಾಯಿ ಒಡೆ ವೆಲ್ಲಗ್ ಹಾಕೊಂಡ್ಬಿಟ್ಟು ಅಲ್ಲೇ ಅಗಿತಿದ್ದೆ ನಾನು, ಸೌಂಡೇ ಗೊತ್ತಾಗ್ಬಾರ್ದು ಅಂತ. ಗೊತ್ತಾದ್ರೆ ಎಲ್ಲಿ ಬಾರಿಸ್ತಾರೆ ಅನ್ಬಿಟ್ಟು. ಹಂಗೆ ಏನು ಮಾಡಕ್ಕಾಗಲ್ಲ, ನನ್ ಮಗ ನನ್ ಕಾಪಿನೇ ಹೊಡೆದ್ಬಿಟ್ಟವನ, ಏನ್ ಮಾಡೋಣ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಕಡಿಮೆ ಆಗ್ತಿದೆ. ನೀವು ಬರೀ ನೋಡ್ತಾ ಇದ್ದೀರಾ, ನೋಡೋರು ಜಾಸ್ತಿ ಆಗಿದಾರ, ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ. ನನ್ನ ಫೇಸ್ಬುಕ್ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಹೇಳಿ. ಮುಂದೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ತಗೊಂಡ್ಬರ್ತೀನಿ. ಪ್ರಾಡಕ್ಟ್ ಬಗ್ಗೆ ಆಗ್ಲಿ, ಒಂದು ಕಾಮಿಡಿನೇ ಆಗ್ಲಿ, ಒಂದು ವಿಷಯ ತಿಳಿಸ್ಕೊಳ್ಳೋಂಥದ್ದೇ ಆಗ್ಲಿ, ಎಲ್ಲ ಒಳ್ಳೆ ವಿಚಾರಗಳನ್ನ ತಗೊಂಡ್ಬರ್ತಿದ್ದೆ. ನಮ್ಮನ್ನ ನೀವು ಸಪೋರ್ಟ್ ಮಾಡಬೇಕು, ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಾವು ಏನೋ ಒಂದು ಅಚೀವ್ಮೆಂಟ್ ಮಾಡಕ್ಕಾಗೋದು. ಬಂದಿದ್ದೀನಿ, ಏನೋ ಒಂದು ದುಡ್ಡು ಸಂಪಾದನೆ ಮಾಡ್ಬಿಡ್ತೀನಿ ಅನ್ನೋದಕ್ಕಿಂತ ಒಂದು ಹೆಸರು ಮಾಡ್ಬೇಕು ಅನ್ನೋ ಆಸೆಯಲ್ಲಿ ಬಂದಿದ್ದೀನಿ ನಾನು. ದಯವಿಟ್ಟು ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.